ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕ ವಲಯದಲ್ಲಿರುವಂತಹ ಟೈಲರಿಂಗ್ ವೃತ್ತಿ ಬಾಂಧವರು ಹಲವಾರು ರೀತಿಯ ಸಮಸ್ಯೆಗಳನ್ನ ದಶಕಗಳಿಂದ ಎದುರಿಸುತ್ತಿದ್ದು, ಮುಂದಿನ ದಿನಗಳಲ್ಲಿ ಪಿಂಚಣಿ ಹಾಗೂ ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕು ಎಂದು ಪ್ರಬಲವಾಗಿ ಧ್ವನಿಯನ್ನ ಎತ್ತಿದ್ದಾರೆ. ಈ ವಿಚಾರವಾಗಿ ಹೊಸಕೋಟೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಅಖಿಲ ಕರ್ನಾಟಕ ಟೈಲರಿಂಗ್ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಆನಂದ್ ಜಿ ಕಾಂಚನ್ ರವರ ನೇತೃತ್ವದಲ್ಲಿ ರಾಜ್ಯ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ವಿತರಣೆ ಮಾಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಗಣರಾಜ್ಯೋತ್ಸವ ಆಚರಣೆ ಮಾಡಿದ ನಂತರ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗಾರರೊಂದಿಗೆ ಅಖಿಲ ಕರ್ನಾಟಕ ಟೈಲರಿಂಗ್ ಸಂಘಟನೆಗಳ ಒಕ್ಕೂಟ ರಾಜ್ಯಾಧ್ಯಕ್ಷ ಆನಂದ್ ಜಿ ಕಾಂಚನ್ ರವರು ಮಾತನಾಡಿದರು. ಇತ್ತೀಚೆಗೆ ಅನ್ಯ ರಾಜ್ಯಗಳಿಂದ ಕಸೂತಿ ಅಥವಾ ನಿರ್ದಿಷ್ಟ ಕೆಲಸಕ್ಕಾಗಿ ಬಂದು ನಂತರ ಸಂಪೂರ್ಣ ಟೈಲರಿಂಗ್ ವೃತ್ತಿಯಲ್ಲಿ ತೊಡಗಿಸಿಕೊಂಡವರು ಕಡಿಮೆ ದರದ ಮೂಲಕ ಗ್ರಾಹಕರನ್ನ ಆಕರ್ಷಿಸಿ ಸ್ಥಳೀಯ ಟೈಲರ್ಗಳ ಬದುಕಿಗೆ ಭಾರಿ ಪೆಟ್ಟನ್ನ ನೀಡಿದ್ದಾರೆ. ಈ ಕುರಿತು 2-3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಮೂಲಕವೂ ಮನವಿ ಸಲ್ಲಿಸಿದ್ರು, ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಅದರಿಂದ ಸಾಕಷ್ಟು ಸಮಸ್ಯೆಯಲ್ಲಿರುವಂತಹ ಟೈಲರಿಂಗ್ಗಳಿಗೆ ಮುಂದಿನ ದಿನಗಳಲ್ಲಿ ವೃದ್ಧಾಪ್ಯ ವೇತನ ಹಾಗೂ ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯಿಸಿದ್ರು. ರಾಜ್ಯ ಟೈಲರ್ ಸಂಘಗಳ ಒಕ್ಕೂಟ ನೋಂದಣಿ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷನಾಗಿ ನನ್ನನ್ನ ಎಲ್ಲ ವೃತ್ತಿಪರ ಬಾಂಧವರು ಮತ್ತು ಪದಾಧಿಕಾರಿಗಳು ಆರಿಸಿರುವುದರಿಂದ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಅವರೆಲ್ಲರಿಗೂ ಈ ವೇದಿಕೆ ಮುಖಾಂತರ ಚಿರಋಣಿಯಾಗಿರುತ್ತೇನೆ. ನನ್ನ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಿ ಈ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತೇನೆ ಅಂತ ಈ ಮೂಲಕ ನಾನು ತಿಳಿಸ್ತೇನೆ. ಹಾಗೆ ನಾವು ಈ ಸಂಘಟನೆಯನ್ನು ಏನಕ್ಕಾಗಿ ಮಾಡಿದ್ದೀವಿ, ಯಾವ ಕಾರಣ ಅನ್ನುವ ಪರವಾಗಿ ಹೇಳಬೇಕಾದ್ರೆ, ಈ ರಾಜ್ಯದಲ್ಲಿ ಹಲವು ಸಂಘಟನೆಗಳಿದೆ. ನಾವು ಟೈಲರ್ ಕೆಲಸ ಮಾಡಿ ನಮ್ಮ ಸ್ವಂತ ಜೀವನ ನಾವೇ ಕಟ್ಟಿಕೊಂಡು ನಮ್ಮ ಕೆಲಸಕ್ಕೆ ಇಲ್ಲಿಯವರೆಗೂ ಕೂಡ ನಾವು ಯಾವ ಒಂದು ಗೌರವವನ್ನು ತೆಗೆದುಕೊಳ್ಳದೆ ಇರುವುದರಿಂದ 1999ರಿಂದ ನಮ್ಮ ಹೋರಾಟವನ್ನು ಶುರು ಮಾಡಿದ್ದೀವಿ. ಆದರೆ ಸರ್ಕಾರವು ನಮ್ಮನ್ನ ಸಂಖ್ಯೆ ಕೇಳೋದ ಮುಖಾಂತರ ನಮ್ಮನ್ನ ಒಂದುಗೂಡಿಸಿ ಇನ್ನೂ ಜನಗಳನ್ನ ಅಂತ ಕೇಳುವ ಮುಖಾಂತರ ನಾವು ಈ ಒಕ್ಕೂಟವನ್ನ ಇದೇ ಕಳೆದ 2025ರಲ್ಲಿ ನಾವು ಒಂದು ಬ್ಯಾನರ್ ಅನ್ನ ರಿಲೀಸ್ ಮಾಡಿ ಅಲ್ಲಿಂದ ನೋಂದಣಿ ಮಾಡಿಕೊಂಡು ಈ ವೇದಿಕೆ ಮೇಲೆ ಇವತ್ತು ನಾವು ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತಿದ್ದೀವಿ. ಮತ್ತು ಮುಂದಿನ ನಮ್ಮ ಏನಂತಂದ್ರೆ, ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಒಂದು ಜಿಲ್ಲೆ, ಗ್ರಾಮ, ಕ್ಷೇತ್ರ ಸಮಿತಿ ಅಂತ ಎಲ್ಲ ಮಾಡಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಟೈಲರ್ಸ್ಗಳನ್ನು ಒಗ್ಗೂಡಿಸಿ ಒಕ್ಕೂಟದ ಮುಖಾಂತರ ಅವರನ್ನ ಒಂದು ಮಾಡಿ ನಾವು ಸರ್ಕಾರದ ಮುಂದೆ ನಮ್ಮ ಏನು ಬೇಡಿಕೆ, ನಮ್ಮ ಹಕ್ಕಿನ ಒತ್ತಾಯವನ್ನು ಮಾಡೋದಕ್ಕೋಸ್ಕರ ಈ ಸಂಘಟನೆ ಕಟ್ಕೊಂಡಿದ್ದೀವಿ. ಮತ್ತು ಇದು ಯಾವ ಸಂಘಟನೆಯ ಪರವಾಗಿ ಅಲ್ಲ, ಯಾವ ಸಂಘಟನೆಯ ವಿರೋಧವೂ ಅಲ್ಲ, ಯಾವ ಸಂಘಟನೆಗಾಗಿ ನಾವು ಎಲ್ಲವನ್ನು ಸೇರಿಸುವುದಕ್ಕೋಸ್ಕರ ಈ ಸಂಘಟನೆ ಮಾಡಿದ್ವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹೋರಾಟಕ್ಕೆ ಮತ್ತು ನಮ್ಮ ಟೈಲರ್ಗಳ ಮುಂದಿನ ಏನೋ ಒಂದು ಸರ್ಕಾರದಲ್ಲಿ ನಮ್ಮ ಬೇಡಿಕೆ ಇಟ್ಟಿದ್ದೀವಿ, ನಮ್ಮ ಹಕ್ಕೊತ್ತಾಯ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೆ ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ ಎಲ್ಲರೂ ಆಹ್ವಾನಿಸ್ತೀವಿ. ಮತ್ತೆ ಪ್ರತಿಯೊಬ್ಬ ಟೈಲರ್ಗಳಿಗೂ ಕೂಡ ಒಂದು ಗುರುತಿನ ಚೀಟಿಯನ್ನು ಕೊಡ್ತೀವಿ. ಗುರುತಿನ ಚೀಟಿ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಎಲ್ಲಿ ಒಂದು ಆಫೀಸ್ನಲ್ಲಾಗ್ಲಿ ಮತ್ತೊಂದು ಕಡೆ ಎಲ್ಲಿ ಹೋದ್ರು ಕೂಡ ಇವರು ಟೈಲರ್ ಅಂತ ಅವರನ್ನ ಗುರುತಿಸ್ಕೊಳ್ಳೋದಾಗದೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಆದ್ರಿಂದ ನಾವು ಒಬ್ಬ ಟೈಲರ್, ಸಾಮಾನ್ಯ ಟೈಲರ್ ಕೂಡ ಕೊನೆಯ ಮಟ್ಟದಲ್ಲಿರುವ ಟೈಲರ್ ಕೂಡ ಇದರಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಗೌರವ ಸಿಗುವ ರೀತಿಯಲ್ಲಿ ಸಂಘಟನೆ ಕಟ್ಟಿ ಮುಂದಿನ ದಿನಗಳಲ್ಲಿ ಅವರೆಲ್ಲರನ್ನು ಒಂದುಗೂಡಿಸಿ ನಾವು ಕರ್ನಾಟಕ ರಾಜ್ಯದಾದ್ಯಂತ ಓಡಾಟ ಮಾಡಿ ಎಲ್ಲರನ್ನು ಒಂದುಗೂಡಿಸಬೇಕಂತ ಈಗ ಸಂಘಟನೆ ಮಾಡಿದ್ದೀವಿ. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಟೈಲರ್ ಸಂಘಟನೆಗಳ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಅವರು ಮಾತನಾಡಿದರು. 2024 ಜನವರಿಯಲ್ಲಿ ಬೆಂಗಳೂರಿನ ಶಾಲಿನಿ ಮೈದಾನದಲ್ಲಿ ರಾಜ್ಯ ಮಟ್ಟದ ಟೈಲರ್ಗಳ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಿದ್ವಿ. ಸಿಎಂ ಸಿದ್ದರಾಮಯ್ಯ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ನಮ್ಮ ವೃತ್ತಿಗೆ ಎದುರಾಗಿರುವ ಗಂಭೀರ ಸಮಸ್ಯೆಗಳು ಹಾಗೂ ಬೇಡಿಕೆಗಳ ಕುರಿತು ಮನವರಿಕೆಯನ್ನ ಮಾಡಿದ್ವಿ. ಆದರೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದ ಸರ್ಕಾರ ದತ್ತಾಂಶ ಕೊರತೆ ಇದೆ ಅಂತ ಹೇಳಿದ್ರು. ಸಂಘಟನೆ ಮೂಲಕ ಪ್ರತಿ ಜಿಲ್ಲೆಯಲ್ಲಿ 6,000ದಿಂದ 7,000ಕ್ಕೂ ಹೆಚ್ಚು ಟೈಲರ್ಗಳು ಇರುವುದಾಗಿ ದತ್ತಾಂಶ ಕೊಟ್ಟರು. ಸಂಖ್ಯೆ ಹೆಚ್ಚಾಗಿದೆ, ಇದನ್ನು ಮತ್ತೊಮ್ಮೆ ಪರಿಶೀಲಿಸಬೇಕು ಎಂದು ಸಂಬಂಧಪಟ್ಟ ಇಲಾಖೆಗಳು ಪುನಃ ನಮ್ಮನ್ನ ನಿರ್ಲಕ್ಷ್ಯ ಮಾಡಲಾಗ್ತಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ
ಟೈಲರ್ ಬಾಂಧವರು ಮತ್ತಷ್ಟು ಒಗ್ಗಟ್ಟಾಗಬೇಕು. ಈಗಾಗಲೇ 12 ಜಿಲ್ಲೆಗಳಲ್ಲಿ ನಾವು ಕಾಲಿಟ್ಟಿದ್ದು, ಮುಂದಿನ ದಿನಗಳಲ್ಲಿ ಉಳಿದ ಎಲ್ಲ ಜಿಲ್ಲೆಗಳಲ್ಲೂ ಟೈಲರ್ಗಳನ್ನ ಸಂಘಟಿಸಿ ನಮ್ಮ ಸವಲತ್ತುಗಳಿಗಾಗಿ, ನಮ್ಮ ಜೀವನ ಭದ್ರತೆಗಾಗಿ ಹೋರಾಟ ಮಾಡ್ತೇವೆ ಅಂತ ತಿಳಿಸಿದ್ರು. ಸೊ ಮುಖ್ಯವಾಗಿ ನಮ್ಮ ಪರವಾಗಿ ನಾವು ಎದುರಿಸತಕ್ಕಂತ ಒಂದು ಬೇಡಿಕೆಗಳೇನಪ್ಪಾ ಅಂದ್ರೆ, ಸೊ ಸೊ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸ್ಮಾರ್ಟ್ ಕಾರ್ಡ್ ಕೊಡ್ತಿದೆ. ಸೊ ಕೇಂದ್ರ ಸರ್ಕಾರದಿಂದ ಈ ಶ್ರಮ್ ಕಾರ್ಡ್ ಕೂಡ ಕೊಡ್ತಿದೆ. ಕಾರ್ಡ್ಸ್ ಮಾಡ್ಕೊಳ್ಬೇಕು ಅಂತ ಸೊ ಅನುಷ್ಠಾನಕ್ಕೆ ತಂದ್ರು. ಕಾರ್ಡ್ಸ್ ಮಾಡ್ಕೊಂಡಿದ್ದ ಆದ್ಮೇಲೆ ನಮ್ಗೆ ಮುಖ್ಯ ಏನಂದ್ರೆ, ಸೊ ನಿವೃತ್ತಿ ಆದ ನಂತರ ಸೊ ಭತ್ಯೆ ಕೊಡ್ಬೇಕು ಅಂದ್ರೆ ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಕೊಡ್ತಕ್ಕಂಥದ್ದು ಒಂದು ಇದು ಮುಖ್ಯವಾಗಿರ್ತಕ್ಕಂಥದ್ದು. ನೆರೆಯ ರಾಜ್ಯಗಳಾಗಿರ್ತಕ್ಕಂಥ ನಮ್ಮಲ್ಲಿ ಟೈಲರ್ಸ್ ಬೋರ್ಡ್ ನಿಗಮ ಮಂಡಳಿ ಸ್ಥಾಪನೆ ಆಗ್ತಕ್ಕಂಥದ್ದು ನಮ್ಮ ಒಂದು ಮುಖ್ಯ ಉದ್ದೇಶ ಆಗಿದೆ. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡ್ತಾನೆ ಇದ್ವಿ. ಅವ್ರಿಗೆ ಏನಂದ್ರೆ ದತ್ತಾಂಶ ಸಂಗ್ರಹಣೆಯ ಒಂದು ಕೊರತೆ ಇದೆ ಅಂತ ಹೇಳಿದ್ರು. ದತ್ತಾಂಶ ಸಂಗ್ರಹಣೆ ಕೊರತೆ ಇದೆ ಅಂದಾಗ ಎಚ್ಚೆತ್ತುಕೊಂಡ ನಾವುಗಳು ಸುಮಾರು 5-6 ವರ್ಷಗಳಿಂದ ಪ್ರತಿ ತಾಲೂಕಿನಲ್ಲಿ, ಪ್ರತಿ ಹೋಬಳಿಯಲ್ಲಿ, ಜಿಲ್ಲೆಯಲ್ಲಿ ಸಂಘಟನೆಗಳು ಮಾಡಿಕೊಂಡು ನಮ್ಮ ವೃತ್ತಿಪರ ಎಷ್ಟು ಜನ ಕೆಲಸ ಮಾಡ್ತಿದೀವಿ ಅನ್ನೋ ಒಂದು ಸಮೀಕ್ಷೆ ಕೂಡ ಕೊಟ್ಟಿದ್ದೀವಿ. ಈಗ ಅದು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂದ್ರೆ, ಇತ್ತೀಚೆಗೆ ಕಾರ್ಮಿಕ ಇಲಾಖೆಗಳಿಂದ ಪ್ರತಿ ಜಿಲ್ಲೆಗೆ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಸಂದರ್ಶನ ಕೊಟ್ಟು ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಈಗ ನಮ್ದು ಯಾವ ರೀತಿಯಲ್ಲಿ ಆಗಿದೆ ಅಂದ್ರೆ, ಒಂದೊಂದು ಜಿಲ್ಲೆಯಲ್ಲಿ 7,000ರಿಂದ 6,000 ವೃತ್ತಿಪರವಾಗಿ ಇದ್ದಾರೆ ಅನ್ನೋದು ಜಾಸ್ತಿ ಆಗಿದೆ. ಹಾಗಾಗಿ ಹೋಲ್ಡ್ ಮಾಡಿ ಅನ್ನೋ ಲೆಕ್ಕದಲ್ಲಿ ಬಂದಿದೆ. ಇಷ್ಟು ದಿವಸ ದತ್ತಾಂಶ ಸಂಗ್ರಹಣೆ ಬೇಕು, ನಾವು ನಿಮ್ ಬಗ್ಗೆ ನಿಗಮ ಮಂಡಳಿ ಸ್ಥಾಪನೆ ಮಾಡಬೇಕಾದ್ರೆ ಎಷ್ಟು ಸಂಖ್ಯಾನುಪಾತ ಎಷ್ಟಿದೆ ಅಂತ ನಮ್ಗೆ ನಿರ್ದಿಷ್ಟ ಸಂಖ್ಯೆ ಸಿಗ್ತಿಲ್ಲ ಅಂತ ಹೇಳಿದ್ರು. ದತ್ತಾಂಶ ಸಂಗ್ರಹಣೆ ಈಗ ಜಾಸ್ತಿ ಆಗಿ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಕೂಡ ಹೋಲ್ಡ್ ಮಾಡಿದ್ರು. ರೀಸೆಂಟ್ ಆಗಿ ಕಾರ್ಮಿಕ ಸಚಿವರು ಬಂದು ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಆವೇದನೆ ಇಷ್ಟೇ. ಸೊ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಸೊ ಪ್ರಸ್ತುತ ಇರ್ತಕ್ಕಂಥದ್ದು ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಸೊ ತಾಲೂಕಿನ ಶಾಸಕರಲ್ಲಿ, ಸಚಿವ ಸಂಪುಟದ ಒಂದು ಮಂತ್ರಿಗಳಲ್ಲಿ ವಿನಂತಿಸುವುದೇನೆಂದ್ರೆ, ಸೊ ನಮ್ಮ ಒಂದು ವೃತ್ತಿಪರವಾಗಿ ತಮಗೆ ಒಂಚೂರು ಅನುಕಂಪ ಇರ್ಲಿ, ಸಹಾನುಭೂತಿ ಇರ್ಲಿ ಇದ್ದು ನಮ್ಮ ಒಂದು ಜೀವನ ಇದರಲ್ಲೇ ಕಟ್ಕೋಬೇಕು. ತದನಂತರ ನಾವು ಮಾರ್ಪಾಟ್ ಮಾಡಕ್ಕಾಗಲ್ಲ, ಚೇಂಜಸ್ ಮಾಡಕ್ಕಾಗಲ್ಲ. ಹಾಗಾಗಿ ನಮ್ಮ ಬಗ್ಗೆ ಅನುಕಂಪ ಇದ್ದು, ಸೊ ಏನು ಕಾನೂನಿನ ಚೌಕಟ್ಟಿನಲ್ಲಿ ಸಂವಿಧಾನಾತ್ಮಕವಾಗಿ ನಾವು ಅರ್ಹತೆ ಇರ್ತಕ್ಕಂಥ ಒಂದು ಅಂಶಗಳ ಬೇಡಿಕೆಗಳನ್ನು ಮಾತ್ರ ಅವ್ರು ಮುಂದಿಟ್ಟಿದ್ವಿ. ಹಾಗಾಗಿ ದಯವಿಟ್ಟು ಈ ಒಂದು ನಮ್ಮ ಬೇಡಿಕೆಗಳನ್ನು ಏನು ಪೆನ್ಷನ್ ಕೊಡ್ತಕ್ಕಂಥದ್ದಾಗಿರ್ಬೋದು, ನಿಗಮ ಮಂಡಳಿ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಕಾರ್ಯಕಲಾಪ ನಡೆಸಿ, ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಿ ಅದನ್ನ ಅನುಷ್ಠಾನಕ್ಕೆ ತಂದು ನಮ್ಗೆ ಕೊಟ್ಟಿದ್ದ ಆದ್ರೆ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಕಟ್ಟಕಡೆಯ ಮೂಲೆಯ ಕಟ್ಟಕಡೆಯ ವ್ಯಕ್ತಿಗಳಿಂದ ಕೂಡ ಸೊ ಮಾನ್ಯ ಒಂದು ಸರ್ಕಾರಕ್ಕಾಗಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಮಸ್ತೆ. ರಾಜ್ಯದ ಇಡೀ ಪ್ರತಿಯೊಬ್ಬ ಟೈಲರ್ ಮಿತ್ರರಿಗೂ ನಮ್ಮ ಒಂದು ಸವಿನಯ ವಿನಂತಿ ಏನಪ್ಪಾ ಅಂದ್ರೆ, ಇವತ್ತಿನ ದಿವಸ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರು ನಗರದಲ್ಲಿ ನಾವೇನು ಅಖಿಲ ಕರ್ನಾಟಕ ಟೈಲರ್ ಸಂಘಗಳ ಒಕ್ಕೂಟ ಅಂತ ಪ್ರಾರಂಭ ಮಾಡಿ, ನೋಂದಣಿ ಮಾಡಿ, ಸೊ ನಾವು ಕಾರ್ಯಮುಖಿಯನ್ನ ಏನ್ ಮಾಡ್ಲಿಕ್ಕೆ ಹೊರಟಿದೀವಿ ಅಂದ್ರೆ, ಪ್ರತಿಯೊಂದು ರಾಜ್ಯದ 30-31 ಜಿಲ್ಲೆಗಳಲ್ಲಿ ನಾವು ಸುತ್ತಾಡ್ತೀವಿ. ಸೊ ಪ್ರವಾಸ ಮಾಡೋದ್ರ ಮುಖಾಂತರ ಈಗಾಗಲೇ ನಮ್ಮ ಒಂದು ಸಂಘಟನೆಗೆ 10ರಿಂದ 12 ಜಿಲ್ಲೆಗಳವರು ಸೇರ್ಪಟ್ಟಿದ್ದಾರೆ. ಸೊ ಇನ್ನುಳಿದ ಜಿಲ್ಲೆಯವರೆಗೂ ಕೂಡ ಸೊ ಒಂದು ದಿನಾಂಕ ನಿಗದಿ ಮಾಡೋದ್ರ ಮುಖಾಂತರ ಸಂದರ್ಶನ ಕೊಟ್ಟು ಪ್ರತಿಯೊಬ್ಬ ಟೈಲರ್ಗಳಲ್ಲಿ ನಮ್ಮ ಒಂದು ರೂಲ್ಸ್ ಏನಿದೆ, ನೋಂದಣಿ ಪ್ರಕಾರ ಏನು ರೂಲ್ಸ್ ಇದೆ ಅದನ್ನ ಫಾಲೋ ಮಾಡ್ಕೊಂಡು ಹೋಗಿ ಪ್ರಾಮಾಣಿಕ ನಿಟ್ಟಿನಲ್ಲಿ ಮೆಂಬರ್ಶಿಪ್ ತಗೊಂಡು ಪ್ರತಿ ವರ್ಷ ಸೊ ಅದನ್ನ ಉಳಿಸ್ಕೊಂಡು ಹೋಗಿ ಸೇವೆ ಕೊಡೋದ್ರ ಮುಖಾಂತರ, ಇಲಾಖಾ ಮುಖಾಂತರ ಆಗಿರ್ಬೋದು, ಸರ್ಕಾರದ ಮುಖಾಂತರ ಏನು ನಮ್ಮ ಮುಖ್ಯ ಡಿಮ್ಯಾಂಡ್ ಏನಿದೆ ಸೊ ಅದನ್ನ ನೆರವೇರುವವರೆಗೂ ನಿಮ್ಮೆಲ್ಲರ ಒಂದು ಅಭಯಾಸ ನಮಗೆ ಕೈ ಜೋಡಿಸಿದ್ದೆ ಆದ್ರೆ, ಸೊ ನಾವು ಏನು ಅಖಿಲ ಕರ್ನಾಟಕ ಟೈಲರ್ ಸಂಘಗಳ ಒಕ್ಕೂಟದ ಮುಂದೆ ಬೇಡಿಕೆಗಳಿದೆ ಅದನ್ನ ಈಡೇರಿಸುವುದರಲ್ಲಿ ಸೊ ಶತಸಿದ್ಧ ಅದು ಕಾರ್ಯರೂಪಕ್ಕೆ ತಗೊಂಡು ಬರ್ತೀವಿ. ಹಾಗಾಗಿ ರಾಜ್ಯದ ಎಲ್ಲಾ ಮಿತ್ರರಲ್ಲಿ ಒನ್ಸ್ ಅಗೇನ್ ಸವಿನಯ ವಿನಂತಿ ಮಾಡ್ತಾ ಕೈ ಜೋಡಿಸಬೇಕಾಗಿ ವಿನಂತಿಸುತ್ತೇವೆ.